ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ವಿಜ್ಞಾಪನೆ ಸೇವೆ ಎಂಬ ಶೀರ್ಷಿಕೆಯಲ್ಲಿ ಈ ತಿಂಗಳು ನಾವು ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಆದಿಕಾಂಡ 18ನೇ ಅಧ್ಯಾಯ 22ನೇ ವಚನ. ಆದಿಕಾಂಡ 18:22. ಆ ಮನುಷ್ಯರು ಅಲ್ಲಿಂದ ಸೊದೋಮಿನ ಕಡೆಗೆ ಹೋದರು, ಆದರೆ ಅಬ್ರಹಾಮನು ಯೆಹೋವನ ಎದುರಾಗಿ ಇನ್ನೂ ನಿಂತನು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ವಿಜ್ಞಾಪನೆ ಸೇವೆ ಕುರಿತಾಗಿ ನಾವು ಧ್ಯಾನಿಸ್ತಿದ್ದೇವೆ. ಇದೊಂದು ಬಹಳ ಪ್ರಾಮುಖ್ಯವಾದ ಸೇವೆ. ಕಾರಣ, ಕರ್ತನಾದ ಯೇಸು ಕ್ರಿಸ್ತನು ಭೂಮಿಯಲ್ಲಿ ರಕ್ಷಣಾ ಕಾರ್ಯವನ್ನು ಪೂರೈಸಿ ಪುನರುತ್ಥಾನ ಹೊಂದಿ ಆತನು ಪರಲೋಕಕ್ಕೆ ದಿವ್ಯಾರೋಹಣವಾಗಿ ಆತನು ತಂದೆಯಾದ ದೇವರ ಫಲಪಾಶದಲ್ಲಿ ಮಹಿಮಾ ಪದವಿಯಲ್ಲಿ ಆತನು ಸಕಲ ಅಧಿಕಾರವನ್ನು ಹೊಂದಿ ಕೂತ ದಿನದಿಂದ ಆತನು ಶ್ರೇಷ್ಠ ಮಹಾಯಾಜಕನಾಗಿ ಅಂದಿನಿಂದ ಇಂದಿನವರೆಗೂ ನಮಗಾಗಿ ವಿಜ್ಞಾಪಿಸ್ತಲೇ ಇದ್ದಾನೆ. ಇದರ ಮಹತ್ವವನ್ನು ಅರಿತ ಪ್ರತಿಯೊಬ್ಬರು ವಿಜ್ಞಾಪನೆ ಸೇವೆ ಬಹಳ ಅವಶ್ಯವಾದದ್ದು, ಬಹಳ ಮಹತ್ವವುಳ್ಳದು, ವಿಶೇಷವಾದದ್ದು ಎಂಬುದಾಗಿ ಗ್ರಹಿಸಿ ಕ್ರಿಸ್ತನೊಂದಿಗೆ ಈ ಸೇವೆಯಲ್ಲಿ ಸೇರಿಕೊಂಡವರು ಅನೇಕರಿದ್ದಾರೆ. ದೇವರು ಈ ಸೇವೆಯನ್ನು ಮೂಲ ಪಿತೃಗಳಿಂದಲೇ ನಮಗೆ ತೋರಿಸ್ತಾನೆ. ಇಲ್ಲಿ ನಾವು ಪ್ರಾಮುಖ್ಯವಾಗಿ ಗಮನಿಸೋದಾದರೆ, ನಮ್ಮ ಮೂಲ ಪಿತೃವಾದ ಅಬ್ರಹಾಮನ ಕಾಲದಲ್ಲಿ ಅಬ್ರಹಾಮನ ಲೋಟನು ಪ್ರತ್ಯೇಕವಾದ ಮೇಲೆ ಲೋಟನ ಆರಿಸಿಕೊಂಡ ಸೀಮೆ ಸೊದೋಮ್ ಗೊಮೋರ ಪಟ್ಟಣಗಳ ಇರುವಂಥ ಸೀಮೆ, ಅಲ್ಲಿಯ ಜನರ ಪಾಪ ವಿಪರೀತವಾದಾಗ ಅದನ್ನು ಗಮನಿಸುವುದಕ್ಕಾಗಿ ಪರಲೋಕದಿಂದ ಮನುಷ್ಯರ ಹಾಗೆ ಬಂದಿದ್ದಾರೆ. ಅವರು ಅಬ್ರಹಾಮನನ್ನು ಸಂಧಿಸ್ತಾರೆ. ಅಬ್ರಹಾಮನು ಅವರಿಗೆ ಆತಿಥ್ಯವನ್ನು ಒದಗಿಸ್ತಾನೆ. ನಂತರದಲ್ಲಿ ಅವರು ಸೊದೋಮನ ಕಡೆಗೆ ಹೆಜ್ಜೆ ಹಾಕಿದಾಗ ಇಲ್ಲಿ 17ನೇ ವಚನಕ್ಕೆ ಬರುವಾಗ ಒಂದು ಮಾತು ಬರ್ತದೆ. ಆಗ ಯೆಹೋವನು ತನ್ನೊಳಗೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆಮಾಡುವುದು ಸರಿಯೋ? ಹಾಗಾದರೆ ವಿಜ್ಞಾಪಿಸುವ ಮನುಷ್ಯನೊಂದಿಗೆ ದೇವರು ತನ್ನ ಹೃದಯವನ್ನು ಹಂಚಿಕೊಳ್ಳುವುದಕ್ಕೆ ಆತನು ಬಯಸ್ತಾನೆ. ಅಬ್ರಹಾಮನು ದೇವರೊಂದಿಗೆ ಒಡಂಬಡಿಕೆಯುಳ್ಳ ಮನುಷ್ಯನು. ಅಬ್ರಹಾಮನು ದೇವರು ತನಗೆ ನೇಮಿಸಿದ ಕಾರ್ಯಗಳಲ್ಲಿ ವಿಧೇಯನಾದವನು. ಅಬ್ರಹಾಮನು ಈತನು ಇಲ್ಲಿ ಈ ಭಾಗದಲ್ಲಿ ದೇವರ ಸ್ನೇಹವನ್ನು ದೇವರ ಕನಿಕರವನ್ನು ಪಡಕೊಂಡ ಮನುಷ್ಯನು, ದೇವರ ಹೃದಯಕ್ಕೆ ಹತ್ತಿರವಾಗಿರುವವನು, ದೇವರು ಮೆಚ್ಚುವ ಮನುಷ್ಯ. ಈ ದೇವರು ಇವನನ್ನು ನೋಡಿ ದೇವರು ತಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆಮಾಡುವುದು ಸರಿ ಎಂಬುದಾಗಿ ತನ್ನೊಳಗೆ ಆತನು ಪ್ರಶ್ನೆ ಮಾಡಿಕೊಳ್ತಾನೆ. ಹಾಗಾಗಿ ಈಗ ಸೊದೋಮ್ ಗೊಮೋರ ಪಟ್ಟಣಗಳ ನಾಶನವನ್ನು ದೇವರು ಆತನಿಗೆ ತಿಳಿಯಪಡಿಸ್ತಾನೆ. 20ನೇ ವಚನಕ್ಕೆ ಬರುವಾಗ, ಇದಲ್ಲದೆ ಯೆಹೋವನು ಸೊದೋಮ್ ಗೊಮೋರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮರ ನನಗೆ ಮುಟ್ಟಿತು, ಆ ಊರಿನವರ ಮೇಲೆ ಹೊರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು. ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೋರೆಯಂತೆ ಅವರು ಮಾಡಿದಾರೋ ಇಲ್ಲವೋ ಎಂದು ನೋಡಿ ತಿಳ್ಕೊಳ್ಳುತ್ತೇನೆ. ದೇವರು ಈಗ ತಾನು ಅಬ್ರಹಾಮನೊಂದಿಗೆ ಹಂಚಿಕೊಳ್ಳಬೇಕಾದ ತನ್ನ ಹೃದಯದ ಕುರಿತಾಗಲಿ ಪ್ರಕಟಿಸ್ತಾನೆ. ಅದನ್ನು ಪ್ರಕಟಿಸಿಯೇ ಬಿಟ್ಟ. ದೇವರು ಪ್ರಕಟಿಸಿದಾಗ ಅಬ್ರಹಾಮನಿಗೆ ಕೂಡಲೇ ಆ ಸೊದೋಮ್ ಗೊಮೋರ ಪಟ್ಟಣಗಳ ನಡುವೆ ಲೋಟನು ವಾಸಿಸ್ತಿರುವಂಥದ್ದು, ಅವನ ಕುಟುಂಬ ಇರುವಂಥದ್ದು ಜ್ಞಾಪಕಕ್ಕೆ ಬರುತ್ತದೆ. ಈಗ ಈತನು ದೇವರ ಮುಂದೆ ವಿಜ್ಞಾಪಿಸುವುದಕ್ಕಾಗಿ ಆತನು ತೀರ್ಮಾನಿಸ್ತಾನೆ. ಇಲ್ಲಿ ಒಂದು ಮಾತು ಬರ್ತದೆ, ಇದು ಸುಲಭದ ವಿಷಯವಲ್ಲ. ದೇವರ ಕೋಪ ಹತ್ತಿ ಉರಿಯುವಾಗ ಅಲ್ಲಿ ದೇವರು ಆತನು ಮೊಟ್ಟ ಮೊದಲದಾಗಿ ಆತನು ದಹಿಸುವ ಅಗ್ನಿ ಆಗಿರುವಾಗ, ಆತನ ಕೋಪಾಗ್ನಿ ಹತ್ತಿ ಉರಿಯುವಾಗ ಆತನ ಎದುರು ನಿಲ್ಲತಕ್ಕ ಮನುಷ್ಯರು ಯಾರಾದರೂ ಇದ್ದಾರೆ ಎಂಬುದಾಗಿ ಯೋಚಿಸುವುದಕ್ಕೂ ನಮಗೆ ಅಸಾಧ್ಯ. ಅಂತಹ ಸಂದರ್ಭದಲ್ಲಿ ವಾಕ್ಯ ಬರ್ತದೆ, ಆದರೆ ಈ ಅಬ್ರಹಾಮನು ಯೆಹೋವನ ಎದುರಾಗಿ ಇನ್ನೂ ನಿಂತನು. ಹಾಗಾದರೆ ಸೊದೋಮ್ ಗೊಮೋರದ ಕಡೆಗೆ ಹೊರಟಂತ ದೇವರ ಎದುರಾಗಿ ಅಬ್ರಹಾಮನು ನಿಂತಿದ್ದಾನೆ. ದೇವರು ಆತನಿಗೆ ನಿಲ್ಲುವುದಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೀನು ದೇವರ ನೀತಿಗನುಸಾರವಾಗಿದ್ದು ವಿಜ್ಞಾಪಿಸುವ ಮನುಷ್ಯನಾಗಿದ್ದರೆ, ಅಬ್ರಹಾಮನಿಗೆ ದೇವರೊಂದಿಗೆ ಇರುವಂಥ ಒಡಂಬಡಿಕೆಯಂತೆ ನಿನಗೂ ಯೇಸು ಕ್ರಿಸ್ತನ ಮುಖಾಂತರ ಹೊಸ ಒಡಂಬಡಿಕೆಯಲ್ಲಿ ಪಾಲುಗಾರಿಕೆ ಇರುವುದಾದರೆ, ಅಬ್ರಹಾಮನು ದೇವರಿಗೆ ಸ್ನೇಹಿತನಾಗಿರುವಂತೆ ನೀನು ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನಾಗಿ ದೇವರ ನೀತಿಯಲ್ಲಿ ನಿಂತಿರುವುದಾದರೆ, ವಿಜ್ಞಾಪಿಸುವ ವ್ಯಕ್ತಿಗೆ ದೇವರು ಈ ಒಂದು ಶ್ರೇಷ್ಠತೆಯನ್ನು ಆತನು ಒದಗಿಸಿದ್ದಾರೆ, ದೇವರೆದುರಾಗಿ ನಿಲ್ಲುವಂಥದ್ದು. ಈತನು ನಿಂತವನೀಗ ಸುಮ್ಮನಿಲ್ಲ, ಬದಲಾಗಿ ಆತನು ಈಗ ವಿಜ್ಞಾಪಿಸ್ತಾನೆ. ಒಂದು ವೇಳೆ 50 ಮಂದಿ ಇದ್ದಾರೆ, ಅಥವಾ 45 ಮಂದಿ ಇದ್ದಾರೆ, ಅಥವಾ 40 ಮಂದಿ ಸಿಕ್ಕಿದ್ದಾರೆ, ಅಥವಾ ಈಗ 30 ಮಂದಿ ಇದ್ದಾರೆ, ಹೀಗೆ ಇಳಿಸ್ತಾ 10 ಮಂದಿ ಯಾರು ನೀತಿವಂತರು ಅಲ್ಲಿ ಇರುವುದಾದರೆ ಪಟ್ಟಣವನ್ನು ಉಳಿಸ್ತೀಯೋ ಎಂಬುದಾಗಿ ಹೀಗೆ ದೇವರ ಬಳಿ ಆತನು ಮಾತನಾಡ್ತಾನೆ. ಇವನು ಹೇಳಿದಕ್ಕೆಲ್ಲ ದೇವರು ಇದ್ದರೂ ಉಳಿಸ್ತಾನೆ ಎಂಬುದಾಗಿ ಹೇಳ್ತಾರೆ. ಆದರೆ ವಾಕ್ಯದಲ್ಲಿ ಹೀಗೆ ಬರ್ತದೆ, ಅಲ್ಲಿ 10 ಮಂದಿ ವರೆಗೂ ಆತನು ಮಾತನಾಡಿ ಅಲ್ಲಿ ಸುಮ್ಮನಾಗ್ತಾನೆ. ಮುಂದಕ್ಕೆ ದೇವರು ಹೊರಟು ಬಿಟ್ಟ. ಅಬ್ರಹಾಮನು ಸಹ ಹಿಂತಿರುಗಿದ. ಆದರೆ ಆ ಪಟ್ಟಣದಲ್ಲಿ ಅಷ್ಟು ಮಂದಿ ನೀತಿವಂತರು ಸಿಕ್ಕಲಿಲ್ಲ. ಸಿಕ್ಕಿದ ಒಬ್ಬನೇ ಒಬ್ಬ ಲೋಟ. ಅವನ ನಿಮಿತ್ತ ಅವನ ಕುಟುಂಬದ ಮೇಲೆ ದೇವರು ಕನಿಕರ ತೋರಿಸ್ತಾನೆ. ಈ ಸಂಗತಿಗಳು ನಿಮಗೆ ಗೊತ್ತೇ ಇದೆ. ಅದರಲ್ಲಿ ವಿಶೇಷವಾದ ವಿಷಯ,
ದೇವರ ಕನಿಕರ ಸಂಪಾದಿಸಿಕೊಂಡ ಒಬ್ಬ ಮನುಷ್ಯ, ದೇವರೊಂದಿಗೆ ಒಡಂಬಡಿಕೆ ಇರುವಂಥ ಮನುಷ್ಯ, ದೇವರು ತನ್ನ ಹೃದಯವನ್ನು ಹಂಚಿಕೊಳ್ಳುವುದಕ್ಕಾಗಿ ತಾನು ಬಯಸಿದ ಮನುಷ್ಯನಿಗೆ ದೇವರು ಆತನ ಎದುರಾಗಿ ನಿಂತು ವಿಜ್ಞಾಪಿಸುವುದಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಅಬ್ರಾಮನಲ್ಲಿ ದೇವರಿಗೆ ಒಂದು ಪ್ರಾಮುಖ್ಯವಾದ ಮಾತನ್ನು ಹೇಳ್ತಾನೆ. ಆ ಮಾತನ್ನು ನಾವು ಗಮನಿಸಬೇಕು. 25ನೇ ವಚನದಲ್ಲಿ, ಸರ್ವಲೋಕಕ್ಕೆ ನ್ಯಾಯ ತೀರಿಸುವವನು ನ್ಯಾಯವನ್ನೇ ನಡೆಸುವನಲ್ಲವೇ. ದೇವರು ಸರ್ವಲೋಕಕ್ಕೆ ನ್ಯಾಯ ತೀರಿಸುವನಾಗಿರ್ಬೇಕಾದ್ರೆ ಆತನಿಂದ ಅನ್ಯಾಯ ಆಗಬಾರದು ಎಂಬುದಾಗಿ ಈತನು ಬಹಳ ಪ್ರಜ್ಞೆಯುಳ್ಳವನಾಗಿ, ಸಮಯ ಪ್ರಜ್ಞೆಯುಳ್ಳವನಾಗಿ ಪ್ರಾರ್ಥಿಸ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಎಂತಹ ಒಂದು ಶ್ರೇಷ್ಠವಾದ ಸಂಗತಿಯನ್ನು ನಾವು ಓದಿದ್ದೇವೆ. ಹಾಗಾದರೆ ಇಂಥ ಶ್ರೇಷ್ಠವಾದ ಈ ವಿಜ್ಞಾಪನೆ ಸೇವೆಗೆ ಕರ್ತನು ನಮ್ಮನ್ನು ವಿಶೇಷವಾಗಿ ಸೇರಿಸಲಿ, ನಡೆಸಲಿ. ಈ ಪ್ರಾರ್ಥನೆಯ ಮಹತ್ವವನ್ನು ಈ ವಾಕ್ಯಗಳಿಂದ ಕಂಡುಕೊಂಡು ನಾವು ಕರ್ತನ ಮುಂದೆ ವಿಜ್ಞಾಪನೆ ಸೇವೆಯಲ್ಲಿ ಈ ಮಟ್ಟಕ್ಕೆ ಬೆಳೆಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಇಂಥ ಶ್ರೇಷ್ಠವಾದ ಸೇವೆ ಮೂಲ ಪಿತೃವಾದ ಅಬ್ರಾಹ್ಮನಿಗೆ ನೀನು ಇದನ್ನು ತೋರ್ಪಡಿಸಿದಿ. ಆತನಿಗೆ ಕರ್ತ ನಿನ್ನ ಹೃದಯವನ್ನು ಪ್ರಕಟಿಸಿದಿ, ನೀನು ಮಾಡಬೇಕೆಂದಿರುವ ಕಾರ್ಯವನ್ನು ತೋರಿಸಿದಿ. ಆಗ ಕೂಡಲೇ ಆತನು ಅನೀತಿವಂತರೊಂದಿಗೆ ನೀತಿವಂತರು ನಾಶವಾಗಬಾರದೆಂಬುದಕ್ಕಾಗಿ ದೇವರೆದುರಾಗಿ ನಿಂತು ಅನೇಕ ಹಂತದ ಪ್ರಾರ್ಥನೆ ಮಾಡುವುದಕ್ಕೆ ಆತನಿಗೆ ನಿನ್ನ ಅವಕಾಶ ಕೊಟ್ಟಿಲ್ಲ. ಅದಕ್ಕಾಗಿ ಸ್ತೋತ್ರ. ಕರ್ತನೆ, ಅಬ್ರಾಹ್ಮನು ನಿನ್ನ ಎದುರಾಗಿ ನಿಂತು ಪ್ರಾರ್ಥಿಸುವುದಕ್ಕೆ ಯಾವ ಮಟ್ಟಕ್ಕೆ ಆತನು ಆತ್ಮೀಕ ಸ್ಥಿತಿಯಲ್ಲಿ ಉನ್ನತ ಸ್ಥಾನದಲ್ಲಿದ್ದನೋ ಕರ್ತನೆ, ಈ ಮಟ್ಟಕ್ಕೆ ನಾವು ಬೆಳೆಯುವುದಕ್ಕೆ ನಮಗೂ ಕರ್ತನೆ ಅರ್ಹತೆಯನ್ನು ಅನುಗ್ರಹಿಸಿ ನಮಗೆ ಕಲಿಸಿಕೊಡು ಕರ್ತನೆ. ವಿಜ್ಞಾಪಿಸುವುದು ಅವಶ್ಯವಾಗಿರುವುದರಿಂದ ಕರ್ತನೆ, ಈ ಸ್ಥಾನದಲ್ಲಿ ಕರ್ತನ ನಾವು ಪ್ರಾರ್ಥಿಸುವುದಕ್ಕೂ ಕರ್ತನೆ ನಮ್ಮ ಅರ್ಹತೆ ಅಲ್ಲಪ್ಪ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರುವವರಾಗಿ ಈ ಅರ್ಹತೆಯನ್ನು ಪಡ್ಕೊಂಡವರಾಗಿ ನಿನ್ನ ಸನ್ನಿಧಿಯಲ್ಲಿ ಈ ಸೇವೆಯನ್ನು ಮಾಡುವುದಕ್ಕೆ ನಮಗೆ ಕೃಪೆಯನ್ನು, ತಾಳ್ಮೆಯನ್ನು, ದೀರ್ಘಶಾಂತಿಯನ್ನು ನಮಗೆ ಅನುಗ್ರಹಿಸು. ವಿಜ್ಞಾಪಿಸುವ ಪ್ರಾರ್ಥನಾತ್ಮನನ್ನು ನಮಗೆ ಅನುಗ್ರಹಿಸು. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.